ಮಾದರಿ. ನಾವು ಎಲ್ಲ ಜನರಿಗೆ ಕೂಡ ಪಾಪ ಅವ್ರಿಗೆ 500 ಉಳಿತದೋ 1000 ಉಳಿತದೋ 2000 ಉಳಿತದೋ ಫ್ರೀಯಾಗಿ ಮಾಡ್ತಾ ಇದ್ದಾರೆ. ಬಿಜಾಪುರಿಂದ ಬಂದು ಗುಲ್ಬರ್ಗದಿಂದ ಬಂದು ಬೆಂಗಳೂರು ಒಳ್ಳೆ ಕೆಲಸಕ್ಕೆ ಹೋಗಲಿ, ಕೂಲಿಗೆ ಹೋಗಲಿ, ಹೆಂಡ್ರ ಮನೆಗೆ ಹೋಗಲಿ, ಮಕ್ಕಳ ಮನೆಗೆ ಹೋಗಲಿ, ಬೀಗರ ಮನೆಗೆ ಹೋಗಲಿ, ಎಲ್ಲರಿಗೂ ಫ್ರೀ. ಇದು ನಮ್ಮ ಒಂದು ದೇಶಕ್ಕೆ ಒಂದು ಮಾದರಿಯಾದಂಥ ಯೋಜನೆ. ಭಾಳ ಹೆಣ್ಮಕ್ಳೆಲ್ಲ ಭಾಳ ಸಂತೋಷದಿಂದ ಎಲ್ಲ ಜನರಿಗೆ ಇವತ್ತು ಯಶಸ್ವಿಯಾಗಿ ಮಾಡ್ಕೊಂಡು ಭಾಳ ಸಂತೋಷದಿಂದ ಅವ್ರಿಗೆ ಸೀರೆ ಕೊಟ್ಟಿದ್ದೀವಿ. ಪಾಪ ಹೆಣ್ಮಗಳು ನನಗೆ ರೊಟ್ಟಿ ಕೊಟ್ಟರು. ಆಮೇಲೆ ಇದನ್ನು ಸ್ವೀಟು ಕಡಲೆಕಾಯ್ದು ಹೋಳಿಗೆ ಸ್ವಲ್ಪ ಕೊಟ್ಟಿದ್ದಾರೆ. ಅವರೆಲ್ಲ ಭಾಳ ಸಂತೋಷದಿಂದ ಈ ಕಾರ್ಯಕ್ರಮನ ನಡೆಸಿದ್ದಾರೆ. ಜನ ಸಂಪೂರ್ಣವಾಗಿ ಯಾರು ಇಷ್ಟೇ ಟೀಕೆ ಮಾಡಿ ಎಲ್ಲ ಟೀಕೆಗಳ ನಾವು ಕೊಟ್ಟು ಮಾತು ಉಳಿಸ್ಕೊಂಡಿದ್ದೀವಲ್ಲ, ಆ ದೇವರು ನಮ್ಗೆ ಶಕ್ತಿ ಕೊಟ್ಟಿದ್ದಾನೆ, ಜನ ಶಕ್ತಿ ಕೊಟ್ಟಿದ್ದಾರಲ್ಲ, ನಮ್ಗೆ ಇದು ಗ್ಯಾರಂಟಿಗಳು ಶಕ್ತಿ ಯೋಜನೆ ಮುಂದುವರಿಯಲ್ಲ ಅನ್ನೋ ಟೀಕೆಗಳು ಕೂಡ ಬರ್ತಾ ಇತ್ತು. ಇದರ ನಡುವೆ ಇವತ್ತಿನ ಒಂದು ಕಾರ್ಯಕ್ರಮ ಐತಿಹಾಸಿಕ ಯಾವ ಕಾರಣಕ್ಕೂ ಯಾವ ಗ್ಯಾರಂಟಿನೂ ನಾವು ನಿಲ್ಲಿಸೋದಿಲ್ಲ. ಎಲ್ಲಿವರೆಗೂ ದೇವರು ಶಕ್ತಿ ಕೊಡ್ತಾನೆ, ಜನ ಅಧಿಕಾರ ಕೊಡ್ತಾನೆ, ಅಲ್ಲಿವರೆಗೂ ಈ ಗ್ಯಾರಂಟಿ ಮುಂದುವರಿರುತ್ತೆ. ಒಂದು ಗಮನ ಇಟ್ಕೊಳ್ಬೇಕು, ಯಾವತ್ತು ಕಾಂಗ್ರೆಸ್ ಸರ್ಕಾರ, ಕಾಂಗ್ರೆಸ್ ಪಕ್ಷ ಈ ದೇಶದ ಇತಿಹಾಸದಲ್ಲಿ ಏನೇ ಕಾರ್ಯಕ್ರಮ, ನಾವು ಓಲ್ಡೇಜ್ ಪೆನ್ಷನ್ ಇರ್ಬೋದು, ವಿಡೋ ಪೆನ್ಷನ್ ಇರ್ಬೋದು, ಮನೆ ಇರ್ಬೋದು, ಬ್ಯಾಂಕಿನ ರಾಷ್ಟ್ರೀಕರಣ ಇರ್ಬೋದು, ಯಾವುದೇ ಕಾರ್ಯಕ್ರಮ ನಾವು ಮಾಡ್ತೀವಿ, ಆ ಕಾರ್ಯಕ್ರಮನ ನರೇಗಾ ಕಾರ್ಯಕ್ರಮ ರೈತರಿಗೆ ಇವೆಲ್ಲ ಯಾವ BJP ಗೌರ್ಮೆಂಟ್ ಅಲ್ಲ, ಯಾವ ಗೌರ್ಮೆಂಟೂ ನಿಲ್ಲಿಸೋಕ್ಕಾಗಲ್ಲ. ಏನಾದರೂ ಜನರ ಜೀವಕ್ಕೆ, ಅವರ ಬದುಕಿಗೆ ಬೇಕಾದಂಥ ಕಾರ್ಯಕ್ರಮ.